ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿಲಾ. ಸೊ ಇವತ್ತಿನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ನ ತಡ ಮಾಡ್ತಾ ಸ್ಟಾರ್ಟ್ ಮಾಡೋಣ ಬರ್ರಿ. ಏನು ಸಿಂಪಲ್ ಆಗಿ ಒಂದು ನಾನು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಏನು ಅಂತಂದ್ರೆ ಯೂಟ್ಯೂಬ್ ಯಾಕೆ ಬೇಕು, ಯೂಟ್ಯೂಬ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬಿಂದ ಏನೇನು ಯೂಸ್ ಐತಿ ಅಂತ ಹೇಳಬೇಕು ಅಂದ್ಕೊಂಡಿನಿ. ಫಸ್ಟು ಇಷ್ಟು ಸೋಷಿಯಲ್ ಮೀಡಿಯಾ ಅದಾವೆ. ಇನ್ಸ್ಟಾಗ್ರಾಮ್ ಐತಿ, ಫೇಸ್ಬುಕ್ ಐತಿ, ವಾಟ್ಸಪ್ಪು ಎಲ್ಲ ಇದ್ರೂ ನಾನು ಯೂಟ್ಯೂಬ್ನ ಯಾಕೆ ಚಾಯ್ಸ್ ಮಾಡಿದೆ ಅಂತಂದ್ರೆ ಒಂದು ರೀಸನ್ನು, ಒಂದು ನನ್ನ ಅರ್ನಿಂಗ್. ಫಸ್ಟು ನಾನು ತಲೆಯೊಳಗೆ ಇಟ್ಕೊಂಡಿದ್ದ ಅರ್ನಿಂಗ್. ನಾನು ಏನಾದರೂ ಸಂಪಾದನೆ ಮಾಡಬೇಕು. ಸ್ಕೂಲಿಗೆ ಹೋಗ್ತಿದ್ನಿ, ಅವಾಗ ಏನಾದರೂ ಬರ್ತಿತ್ತು. ಇವಾಗ ಮನೆಯೊಳಗೆ ಕೂತು ಏನು ಮಾಡೋದು, ಅಟ್ಲೀಸ್ಟ್ ನನ್ನ ಖರ್ಚಿಗಾದರೂ ಬೇಕಲ್ಲ ಅನ್ನೋ ಒಂದು ತಲೆಯೊಳಗೆ ಇಟ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ನಿ. ನೆಕ್ಸ್ಟ್ ನಾನು ಯೂಟ್ಯೂಬ್ನ ಒಂದು ಅರ್ನಿಂಗ್ಗೋಸ್ಕರ ಸ್ಟಾರ್ಟ್ ಮಾಡಿದ್ನಿ. ಇನ್ನೊಂದು ಏನಾದರೂ ಅಂದರೆ ಸಾಯೋದ್ರೊಳಗೆ ಒಂದು 4 ಜನ ನಮ್ಮನ್ನು ಗುರುತಿಸ್ಬೇಕಲ್ಲ, ಮೇನ್ ಅದು ಇರೋದು. ಸೊ ಹಾಗಾಗಿ ಒಂದಿಷ್ಟು ಜನ ಪ್ರೀತಿನ ಗಳಿಸ್ಬೇಕು ಅನ್ನೋದು ನನ್ನ ತಲೆಯೊಳಗೈತಿ. ಹಾಗಾಗಿ ಅದು ನನ್ನ ಒಂದು ತಲೆಯೊಳಗೆ ಇಟ್ಕೊಂಡು ಅದು ಒಂದು. ಇನ್ನು ಎಷ್ಟೋ ಜನದ ಆಸೆ ಇರುತ್ತೆ ಏನಾದರೂ ಅಂದರೆ ನಮ್ಮ ಹತ್ರ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ, ಬಟ್ ಅದನ್ನು ತೋರ್ಸೋಕೆ ಒಂದು ಒಳ್ಳೆ ವೇ ಇರಲ್ಲ. ಹಾಗಾಗಿ ಇವಾಗ ನಾವು ಅಡುಗೆ ಮಾಡ್ತೀವಿ ಅನ್ನೋದು ಅದೊಂದು ಟ್ಯಾಲೆಂಟು. ಅದು ಏನು ಎಲ್ಲರೂ ಮಾಡ್ತಾರೆ ಅನ್ನೋಂಗಿಲ್ಲ. ನಮ್ಮ ಹತ್ರ ಒಂದು ಮಾತಾಡುವಂಥ ಒಂದು ಸ್ಟೈಲ್ ಐತಿ. ಸೊ ನಂಗೆ ಅದು ಮಾತಾಡುವಂಥವೇ ಐತಿ, ಅದನ್ನ ಯಾಕೆ ಯೂಸ್ ಮಾಡಬಾರ್ದು ನಾನು ಅಂದ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ನಿ. ಯೂಟ್ಯೂಬ್ನ ನೀವು ಸ್ಟಾರ್ಟ್ ಮಾಡ್ಬೋದು, ಅದ್ರಾಗ ಏನಿಲ್ಲ. ಅದಕ್ಕೇನು ರೂಲ್ಸು ರೆಗ್ಯುಲೇಷನ್ಸ್ ಏನಿಲ್ಲ ಸ್ಟಾರ್ಟ್ ಮಾಡೋಕೆ. ಹೆಂಗೆ ಸ್ಟಾರ್ಟ್ ಮಾಡೋದು ಅಂತಂದು ತಡ ಮಾಡಿ ತೋರಿಸ್ತೀನಿ ಬರ್ರಿ. ಯೂಟ್ಯೂಬ್ನ ಫಸ್ಟ್ ಸ್ಟಾರ್ಟ್ ಮಾಡೋದು ಹೆಂಗಂದ್ರೆ, ಫಸ್ಟು ಇದಕ್ಕೆ ಒಂದು ಅಕೌಂಟ್ ಬೇಕು. ನಿಮ್ಮ ಹತ್ರ ಅಕೌಂಟ್ ಇದ್ರೆ ಆಲ್ರೆಡಿ 1 ನಿಮಿಷದ ಕೆಲಸ. ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡೋಣ ಬರ್ರಿ. ಫಸ್ಟು ಇಮೇಲ್ ಅಂತ ಇರುತ್ತೆ, ಜಿಮೇಲ್, ಅಲ್ಲಿಗೆ ಹೋಗಬೇಕು. ಹೋಗಿ ಅಲ್ಲಿ ಒಂದು ಗೂಗಲ್ ಅಂತ ಟೈಪ್ ಮಾಡೋದು. ಟೈಪ್ ಮಾಡಿದಾಗ ಅಲ್ಲಿ ಅಕೌಂಟು ಕ್ರಿಯೇಟ್ ಮಾಡೋಕೆ ಈ ಥರ ಒಂದು ಪೇಜ್ ಓಪನ್ ಮಾಡುತ್ತಾ. ಸೊ ನಿಮ್ದು ಇಮೇಲ್ ಇತ್ತು ಅಂದ್ರೆ ಅದ್ರೊಳಗೆ ಹೊಡೀರಿ. ಇಲ್ಲ ಕ್ರಿಯೇಟ್ ಇತ್ತಂದ್ರೆ ಹೊಸದು ಹೊಡಿಬೇಕಂದ್ರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತೆ ಆಪ್ಷನ್, ಅದು ನೋಡಿರಿ. ಕೆಳಗಡೆ ಬಿಸ್ನೆಸ್ಗೋಸ್ಕರ ಅಥವಾ ಮೈಸೆಲ್ಫ್ ಅಂತ ಇರುತ್ತೆ, ಮೈಸೆಲ್ಫ್ ಅಂತ ಹೊಡೆದ್ರೆ ಸಾಕು. ನಿಮ್ಗೆ ಹೆಸರು ಏನು ಇಡಬೇಕು ಅದನ್ನು ಇಟ್ಕೋಬೋದು. ನಾನು ಅನ್ಶಿಕಾ ಅನ್ವಿಕಾ ಅಂತ ಇಡ್ಬೇಕಂದಿನಿ. ಇನ್ನೊಂದು ನ್ಯೂ ಚಾನಲ್ನ ಒಂದು ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿನಿ, ಅನ್ಶಿಕಾ ಅನ್ವಿಕಾ ಅಂದ ಹೆಸರಿಂದ. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಇದ್ರ ಮುಖಾಂತರ. ಇನ್ನು ಅವ್ರದ್ದು ಡೇಟ್ ಆಫ್ ಬರ್ತ್ ಕೇಳುತ್ತಾ. ನಾನು ಏಪ್ರಿಲ್ 13ಗೆ ಅವ್ರು ಹುಟ್ಟಿದ್ದು. ಅವರು ಫೀಮೇಲ್ ಅಂತ ಹೊಡಿದ್ದು, ಜೆಂಡರ್ ಕೇಳುತ್ತಾ. ಅವ್ರದ್ದು ಡೇಟ್ ಆಫ್ ಬರ್ತು 2024 ಸೊ 2024 ಅಂದ್ರೆ ಅದು ಚೈಲ್ಡಿಗೆ ಆಗುತ್ತಾ, ತೊಗೊಳ್ಳಲ್ಲ. ನೀವು ಇಯರ್ನ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಒಂದಿಷ್ಟು ಮೇಲ್ ಅವರೇ ಕೊಡ್ತಾರೆ ಹೆಸರು. ನಿಮ್ಗೆ ಅದು ಬೇಕಿದ್ರೆ ಅದನ್ನು ಚೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಬೇಡ, ಅದು ಬೇರೆದು ಬೇಕು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಇಟ್ಕೋಬೋದು. ನಾನು ಅನ್ಶಿಕಾ ಅನ್ವಿಕಾ 24 ಅಂದರೆ 2024 ಅವ್ರದ್ದು ಹುಟ್ಟಿದ್ದಲ್ಲ, ಅನ್ಶಿಕಾ ಅನ್ವಿಕಾ 24@gmail.com ಅಂತಂದು ಇಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು. ಈಸಿ ಅಂದರೆ ಭಾಳ ಈಸಿ ಐತಿ. ಎಲ್ಲರದು ಆಲ್ರೆಡಿ ಈ ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ. ಸೊ 1 ನಿಮಿಷದ ಕೆಲಸ, ಬಟ್ ಯಾರಿಗಿರಲ್ಲ ಅವ್ರಿಗೆ ತೋರಿಸ್ತಿದ್ದೀನಿ ನಾನು. ಇನ್ನು ಪಾಸ್ವರ್ಡ್ ಸೆಟ್ ಮಾಡೋದು. ಪಾಸ್ವರ್ಡ್ ಒಂದು ಸಾರಿ ಸೇವ್ ಮಾಡಿದ್ರೆ ಮುಗೀತು. ಇಲ್ಲೆಲ್ಲ ಟರ್ಮ್ಸು ಕಂಡೀಷನ್ಸ್ ಕೇಳುತ್ತಾ. ಎಸ್ ಐ ಆಮ್ ಇನ್ ಅಂತ ಹೊಡಿತು. ನೆಕ್ಸ್ಟು ಅಗ್ರಿ ಅಂತ ಹೊಡೆದ್ರೆ ಮುಗೀತು. ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಸೊ ಇನ್ನು ಇಮೇಲ್ ಐ ಡಿ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಮಾಡುವಂಥ ಕೆಲಸ ಬಂದು ನಮ್ಮದು ಸೀದಾ ನಾವು ಯೂಟ್ಯೂಬಿಗೆ ಹೋಗೋದು ಈಗ. ಸೊ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಮೂಲೆ ಒಳಗೆ ಐತಲ್ಲ ಒಂದು ಪ್ರೊಫೈಲ್ ಕಾಣಿಸುತ್ತೆ ನಮ್ಮದು ಈ ಸೈಡ್ ಮೂಲೆ ಒಳಗೆ. ಆ ಪ್ರೊಫೈಲ್ನ ಸೆಟ್ ಮಾಡಿದಾಗ ಅಲ್ಲಿ ನಮಗೊಂದು ನಾ ಇವಾಗ ಕ್ರಿಯೇಟ್ ಮಾಡಿದ್ನಲ್ಲ, ಆ್ಯಕ್ಚುಲಿ ನನ್ನ ಮೊಬೈಲ್ನಾಗ ತೋರ್ಸಾತೀನಿ. ಆಲ್ರೆಡಿ ನಂದೊಂದು ಐತಿ, ಹಂಗಾಗಿ ಇನ್ನೊಂದು ತೋರಿಸಿದ್ದು ನಾನು. ಅವ್ರದ್ದು ಈ ಥರ ಬಂತು. ನೀವು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ ತಕ್ಷಣ ಅಲ್ಲಿ ಬಂತು. ಅದ್ರ ಕೆಳಗೆ ಅನ್ಶಿಕಾ ಅನ್ವಿಕಾ ಐತಲ್ಲ, ಅದ್ರ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಐತಿ. ಸೊ ಅಲ್ಲಿ ನೀವು ಏನು ಮಾಡೋದು, ಟಚ್ ಮಾಡಬೇಕು. ಟಚ್ ಮಾಡಿದಾಗ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ಕೇಳೋದು ಪ್ರೊಫೈಲ್ ಪಿಕ್ಚರು. ನಿಮ್ಮ ಹತ್ರ ಯಾವುದು ಪ್ರೊಫೈಲ್ ಪಿಕ್ಚರ್ ಐತಿ, ನಿಮ್ಮ ಹತ್ರ ಯಾವ ಫೋಟೋ ಐತೆ ಅದನ್ನು ನೀವು ಇಡ್ಬೋದು. ಅದಕ್ಕೆ ಏನು ಎಡಿಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಓಕೆ ಸೇವ್ ಪ್ರೊಫೈಲ್ ಪಿಕ್ಚರ್ ಅಂತ ಬರುತ್ತೆ, ಅದನ್ನು ಸೇವ್ ಮಾಡೋದು. ನೆಕ್ಸ್ಟು ಕೆಳಗಡೆ ಆಪ್ಷನ್ಸ್ ಬರುತ್ತೆ. ಏನು ಅಂದ್ರೆ ನೇಮು ಮತ್ತು ಹ್ಯಾಂಡಲು. ಸೊ ನೇಮು ನೀವು ಏನಾದರೂ ಇಟ್ಕೋಬೋದು. ಅನ್ಶಿಕಾ ಅನ್ವಿಕಾ ಅಂತಲೇ ಇಡ್ತೀನಿ ನಾನು. ನೆಕ್ಸ್ಟು ಹ್ಯಾಂಡಲ್ಲು ಅದರದ್ದು ಯಾರು ಹ್ಯಾಂಡಲ್ ಮಾಡ್ತಾರೆ ಅದು. ನೆಕ್ಸ್ಟು ಕ್ರಿಯೇಟ್ ಎ ಚಾನಲ್ ಅಂತ ಒಂದು ಇದು ಬರುತ್ತೆ ನೇಮ್, ಅದನ್ನು ಕ್ರಿಯೇಟ್ ಎ ಚಾನಲ್ ಅಂತ ಇದ್ದಲ್ಲಿ ಟಚ್ ಮಾಡಿಬಿಡೋದು. ಸೊ ಅಲ್ಲಿ ಚಾನಲ್ ಒಂದು ಸಾರಿ ಕ್ರಿಯೇಟ್ ಆಯಿತು. 2 ನಿಮಿಷದ ಕೆಲಸ ಇದು ಜಸ್ಟು. ನೆಕ್ಸ್ಟು ಇಲ್ಲಿ ನೋಡಿರಿ, ಈ ಥರ ಅನ್ಶಿಕಾ ಅನ್ವಿಕಾ ಅಂತಂದು ಬಂದಿರ್ತಾ. ಚಾನಲ್ ಏನಾದರೂ ಕ್ರಿಯೇಟ್ ಇದ್ದರೆ ಈ ಥರ ಓಪನ್ ಆಗುತ್ತೆ ಪೇಜು. ಸೊ ನೋಡ್ಕೊಂಬಂದ್ರಿ ಅನ್ಸುತ್ತಲ್ಲ, ಎಷ್ಟು ಈಸಿ ಐತಿ. ಈಸಿ ಅಂದರೆ ಭಾಳ ಈಸಿ, ಏನೂ ಇಲ್ಲ. ಇನ್ನು ಯೂಟ್ಯೂಬ್ ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋದು ಅಂತಂದು ನಾನು ಇದ್ರೊಳಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಎಡಿಟ್ ಮಾಡೋದು ಇನ್ನೊಂದ್ರೊಳಗೆ ತೋರಿಸ್ಕೊಡ್ತೀನಿ ಬನ್ನಿ.
ಸೊ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಏನಿಲ್ಲ, ಒಂದು ಸಿಂಪಲ್ ಒಂದು ಫೋನ್, ಅದು ಐಫೋನ ಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಐತೆ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು. ಇವಾಗ ಒಂದು ಫೋನ್ ಐತಿ. ಸೊ ನಾ ಯೂಟ್ಯೂಬ್ ವಿಡಿಯೋನ ಯಾವ ಥರ ಮಾಡೋದು ಅಂತಂದ್ರೆ, ಫಸ್ಟು ನಾವು ಸೊ ಈ ಥರ ಐತಿ, ಇದ್ರಾಗ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡೋದು, ವಿಡಿಯೋಕ್ಕೆ ಹೋಗೋದು. ವಿಡಿಯೋನ ಯಾವತ್ತೂ ಈ ಥರ, ಸೊ ಈ ಥರ ಯಾವತ್ತೂ ಮಾಡಬೇಡ್ರಿ. ಯೂಟ್ಯೂಬಿಗೆ ಯಾವಾಗಲೂ ಫೋನ್ನ ಈ ಥರ ಹಿಡಿಬೇಕು. ನಾನು ತೋರಿಸ್ಬಿಡ ಹಿಂದಕ್ಕೆ. ಸೊ ಇವಾಗ ನಾನು ಏನೋ ಒಂದು ಈಗ ಇದನ್ನು ತೋರಿಸ್ಬೇಕಾಗೈತಿ ಅಂದ್ರೆ ಇದು ಫೋನ್ನ ಈ ಥರ ಹಿಡಿಬೇಕು ಯಾವಾಗ್ಲೂ. ನೆಕ್ಸ್ಟು ನಮ್ಗೆ ಎಷ್ಟು ಬೇಕು ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ಮಾಡಿಬಿಡೋದು. ಮತ್ತೆ ನಮ್ಗೆ ಯಾವಾಗಾದ್ರೂ ಬೇಕು ಅಂದ್ರೆ ವಾಪಸ್ ಮತ್ತೆ ಆನ್ ಮಾಡೋದು, ಮತ್ತೆ ಬಂದ್ ಮಾಡೋದು. ಬ್ಯಾಕ್ ಆದ್ರೂ ಓಕೆ, ಫ್ರಂಟು ಕೂಡ. ಸೊ ಯಾವಾಗಲೂ ಫೋನ್ನ ಹಿಂಗೆ ಹಿಡಿಬಾರ್ದು, ಹಿಂಗೆ ಹಿಡಿಬೇಕು. ಸೊ ಇವಾಗ ನಾನು ಮಾಡ್ತೀನಿ ಇದ್ರೊಳಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಇವತ್ತಿನ ಲಾಗ್ ಏನಂತಂದ್ರೆ, ಸಿಂಪಲ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಬರ್ರಿ, ತಡ ಮಾಡ್ಬೇಡ್ರಿ. ಸೊ ಇವಾಗ ನಾನು ಮಾಡೀನಿ, ಅದು ಹೆಂಗೆ ಬಂದಿರುತ್ತೆ ನೋಡ್ರಿ. ಇವಾಗ ಈ ಥರ ಅಡ್ಡ ಬಂದಿರ್ತದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಇವತ್ತಿನ ಲಾಗ್ ಏನಂತಂದ್ರೆ, ಸಿಂಪಲ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಬರ್ರಿ, ತಡ ಮಾಡ್ಬೇಡ್ರಿ. ಈ ಥರ ಐತಿ. ಸಪೋಸ್ ಅದ ನಾನು ಹಿಂದಲ್ ವಿಡಿಯೋ ಹಚ್ತೀನಿ ಇವಾಗ. ಸೊ ಹಿಂದಿನ ವಿಡಿಯೋ ಇದು, ನಾವು ಈ ಥರದ್ದು ಹಿಂದಿನ ವಿಡಿಯೋ ನೋಡ್ರಿ. ಈ ಥರ ಇಟ್ಟು ನೋಡಿದಾಗ ಈ ಥರ ಮಾಡಿದಾಗ ಇದು ಉದ್ದ ಬರುತ್ತಾ. ಬಟ್ ನಮ್ಗೆ ಎಡಿಟ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಎಡಿಟ್ ಮಾಡುವಾಗ ನಮ್ದು ಯೂಟ್ಯೂಬ್ ವಿಡಿಯೋ ಹೆಂಗಂತಂದರೆ, ಎಡಿಟ್ ಮಾಡುವಾಗ ನಮ್ಮದು ರೇಷಿಯೋ ಯಾವಾಗಲೂ 16:9, 16:9 ಇರಬೇಕು. ಹಾಗಾಗಿ ನಾವು ಅಡ್ಡಿಡ್ದು ಈ ಥರ ಅಡ್ಡಿಡ್ದು ಮಾಡಿದಾಗ ಮಾತ್ರ ನಮ್ಗೆ ಎಡಿಟ್ ಮಾಡೋಕೆ ಚಲೋ ಆಗುತ್ತೆ. ಸೊ ಇದೇ ಥರ ನಮ್ಗೆ ಏನು ಬೇಕು, ಇಷ್ಟಿಷ್ಟೇ ನಾವು ಯೂಟ್ಯೂಬ್ ವಿಡಿಯೋ ಮಾಡತ್ತೀವಿ ಅಂದರೆ ಏಕ ಮಾಡಲ್ಲ ನಾವು. ಇವಾಗ ಇಷ್ಟು ಮಾಡಿದ್ನಲ್ಲ, ಈಗ ಕಟ್ ಮಾಡೋದು. ಮತ್ತು ಏನಾದರೂ ಕೆಲಸ ಮಾಡಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡ್ಕೊಳ್ಳೋದು, ಬಿಡೋದು. ಸೊ ಇನ್ನು ನೆಕ್ಸ್ಟ್ ಎಡಿಟ್ ಮಾಡೋದು. ನಾನು ಎಡಿಟನ್ನ ಯಾವ ಥರ ಮಾಡ್ತೀನಿ, ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತೀನಿ, ಮತ್ತು ಥಂಬ್ನೇಲ್ನ ಯಾವ ಥರ ಹಾಕ್ತೀನಿ ಅಂತಂದು ಇನ್ನೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ನೋಡ್ಕೊಂಬಂದಲ್ಲ, ಇಷ್ಟು ಈಸಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು, ವಿಡಿಯೋ ಮಾಡೋದು ತೋರಿಸಿದ್ದು ನಾನು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತೋರಿಸಿದ್ನಿ. ಇನ್ನು ಯಾವ ಆ್ಯಪ್ನ ನಾನು ಎಡಿಟ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಎಡಿಟ್ ಮಾಡೋದು ತೋರಿಸ್ತೀನಿ. ನಾನು ಯೂಸ್ ಮಾಡೋ ಆ್ಯಪ್ ಬಂದು ಕೈನ್ ಮಾಸ್ಟ್ರು ಮತ್ತು ಇನ್ಶಾಟ್ ಎರಡೂ ಯೂಸ್ ಮಾಡ್ತೀನಿ ಎಡಿಟ್ ಮಾಡೋಕ್ಕೋಸ್ಕರ. ಇನ್ನು ಥಂಬ್ನೇಲಿಗೆ ಪಿಕ್ಸಾರ್ಟ್ ಅಂತ ಬರುತ್ತೆ, ನಾನು ಅದನ್ನ ಯೂಸ್ ಮಾಡ್ತೀನಿ, ಅದು ಒಂದ. ಸೊ ಇಷ್ಟ ನಾನು ಯೂಟ್ಯೂಬಿಗೆ ಮಾಡ್ತಿರೋದು. ನೋಡ್ಕೊಂಬಂದ್ರಿ. ಹೋಪ್ ಈ ಲಾಗ್ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗೈತಿ ಅನ್ಕೋತೀನಿ. ಯೂಸ್ ಆಗಿದ್ರೆ ಒಂದು ಲೈಕ್ನ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ.